ವೀಕ್ಷಕರೇ ನಮಸ್ಕಾರ. ನಾನು ಶಜ್, ನೀವು ನೋಡ್ತಾ ಇದ್ದೀರಾ JBM TV. ಭಕ್ತ ಕುಂಬಾರ ಅಂದಾಕ್ಷಣ ನಮಗೆ ನೆನಪಿಗೆ ಬರುವುದು ವಿಠೋಬ ದೇವರ. ವಿಠೋಬ ದೇವರ ಎಲ್ಲಿ ಯಾಕೆ ಹೋಗುತ್ತಾರೆ ಜನ, ದಿಂಡಿಗಳು ಯಾವ ರೀತಿಯಾಗಿ ಹೋಗುತ್ತವೆ, ಇವೆಲ್ಲಗಳು ತಾವು ಕಂಡಿದ್ದೀರಿ. ಆದರೆ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಡೀತಾ ಇದೆ. ವಿಠೋಬ ದೇವರ ಒಂದು ದರ್ಶನ ಪಡೆದು ಭಕ್ತಾದಿಗಳು ಮುಂದೆ ಸಾಗುವುದು ಈ ಊರಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೂಡ ನಡೀತದೆ. ಪ್ರತಿ ವರ್ಷವೂ ಇಲ್ಲಿ ಒಂದು ನಡೀತಕ್ಕಂಥ ಏನು ಸಂಯೋಜಕ ಕಾರ್ಯಕ್ರಮ ಅಂತಂದರೆ, ವಿಠೋಬ ದೇವರ ಗುಡಿಯಲ್ಲಿ ಭಕ್ತಾದಿಗಳು ಬಂದು ಅಲ್ಲಿ ನೆಲೆಸಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಹೋಗುವುದು. ಅಂಥ ಒಂದು ಗ್ರಾಮ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಇದೆ. ಆ ಗ್ರಾಮ ಯಾವುದು ಅನ್ನುವಂಥದ್ದು ಇಲ್ಲಿ ತಾವು ಗಮನಿಸಬಹುದು. ಮುದೇನೂರು ಗ್ರಾಮ. ಅದು ರಾಮದುರ್ಗದಿಂದ ಜಮಖಂಡಿ ಮಾರ್ಗವಾಗಿ ಹೋಗುವಾಗ 11 ಕಿಲೋಮೀಟರ್ ಅಂತರದಲ್ಲಿ ಸಿಗುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಅನೇಕ ಜಾತ್ರೆಗಳು ನಡೆಯುತ್ತವೆ. ಲಕ್ಷ್ಮೀ ದೇವರ ಜಾತ್ರೆಯು ಕೂಡ ವಿಜೃಂಭಣೆ ನಡೆಯುತ್ತದೆ. ಆದರೆ ಈಗ ಇಲ್ಲಿ ನಡೆಯುತ್ತಿರುವುದು ವಿಠೋಬ ದೇವರ ಒಂದು ದಿಂಡಿ ಕಾರ್ಯಕ್ರಮದಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದದ ಕಾರ್ಯಕ್ರಮ. ಈ ಊರಿನ ಜನರು ಪ್ರತಿ ವರ್ಷವೂ ಈ ದಿಂಡಿ ಕಾರ್ಯಕ್ರಮವನ್ನು ಸಂಯೋಜಿಸಿ ಅಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುತ್ತಾರೆ. ವಿಶೇಷತೆ ಏನು ಅಂತಂದರೆ, ಊರಿನ ಎಲ್ಲ ಮಹಿಳೆಯರು ಕೂಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊರಿನ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ. ಅಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳು ಯಾವುವು, ಯಾವ ರೀತಿಯಾಗಿ ನಡೆಯುತ್ತವೆ, ಅಲ್ಲಿ ಭಕ್ತಾದಿಗಳು ಅನ್ನಪ್ರಸಾದ ಯಾವ ರೀತಿಯಾಗಿ ನೀಡುತ್ತಾರೆ, ಆ ಕಾರ್ಯಕ್ರಮದ ಹೆಸರೇನು, ಅದು ಎಷ್ಟು ದಿನಗಳಿಂದ ನಡೀತಾ ಇದೆ ಅನ್ನುವಂಥ ಒಂದು ಕೂಡ ಇದು ಪ್ರಮುಖವಾದಂಥ ತಿಳಿಯಬೇಕಂತ ಸಂಗತಿ. ಇವೆಲ್ಲವನ್ನು ತಿಳಿಯಲು ನಾವು ಊರಿನ ಪ್ರಮುಖ ವ್ಯಕ್ತಿಗಳಿಗೆ ಇಲ್ಲಿ ಕರೆಸಿ ಆ ಸಂದರ್ಶನವನ್ನು ಪಡೆದಿದ್ದೇವೆ. ಆದರೆ ಆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯುತ್ತದೆ ನೋಡಿಕೊಂಡು ಬರೋಣ ಬನ್ನಿ. ಅಲ್ಲಿಂದ ಇಲ್ಲಿಗೆ ಏನು ಕಾರಣಕ್ಕೆ ಅಂತಿಗೆ ಬಂದಿದ್ರಿ, ಎಲ್ಲಿ ಹೋಗ್ಯಾನ, ಮುದ್ದೂರ್ಗೆ ಹೋಗ್ಯಾನ, ಎಲ್ಲಿ ಅವನು ನಾಮಸ್ಮರಣೆ ನಡೀತೈತಿ, ಅಲ್ಲೇ ಇರ್ತಾನೆ ಕೇಳಿದ್ರು. ಹಂಗ ತೀರ್ಥಾಟನೆ ಮಾಡ್ಕೊಂಡು ಬಂದಿವಿ, ಎಲ್ಲ ಶಿಷ್ಯರು ಒದಗಿಕೊಂಡು ಬಂದಿವಿ. ನಮಗೆ ಏನಂತಾರೆ, ನಾವು ನಾಥರು ಭಾಳ ಬಂದಿದ್ದೀವಿ. ಹೆಸರು ಕೇಳ್ತೀವಿ, ಹೆಸರು ಶಕ್ತಿ ಚಿಲಿಕ್ಯ ಆದ್ಮೇಲೆ ಇವ್ರ ಕೈಯಾಗ ಸಿಕ್ಕ ಕಾಲ್ ಮೇಲೆ ಇವ್ರ ಔರಂಗಾಬಾದ್, ಇವ್ರ ಸಿಕಂದ್ರಾಬಾದ್, ಎಲ್ಲರೂ ಇದನ್ನು ಮಜಾ ಮಾಡೋಣ ತಿಳ್ಕೋಬೇಡಿ, ಅಧ್ಯಾತ್ಮದ ಈಗ ನಮ್ಮ ಶಕ್ತಿ ಬಲಾಢ್ಯವನ್ನು ಶಿಷ್ಯ ಮಂಡಳಿ ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಳ್ಬೇಕು. ಮಗ ಹುಮ್ಮನ ಹುಮ್ಮನ ಬರಪ್ಪ, ಹುಮ್ಮನ ಹೇಳ್ಬಾರ್ದು. ಜೈ ಗಣಬಂಬ, ಏ ಮಗನ ನನಗೆ ಎಗಡು ಬಂಬುತ್ತೆ. ಈಗ ನಿಮ್ಮ ಶಕ್ತಿ ಬಲಾಢ್ಯವನ್ನು ತೋರಿಸಿರಿ. ಮಗ ಈಗ ನನಗೆ ಗತಿಯಲ್ಲೇ ಗತಿ ಪೂಜೆ ಮಾಡ್ಕೋಬೇಕಾಗಿದೆ. ಸ್ನಾನಕ್ಕೆ ಹೋಗಿ ನಾನಾಗ್ತೇನು ಆರಾಮಪ್ಪ. ಈಗ ನಾನು ಏನು
ಸಂತರು ಕೂಡಿ ತಮ್ಮ ತನು ಮನೋಧನದಿಂದ ಜಾತ್ರೆಯನ್ನು ಮತ್ತು ದಿಂಡಿಯನ್ನು ಸುತ್ತಮುತ್ತಲ ಹಳ್ಳಿಯ ಜನ ಸಂತರು ಭಕ್ತಾದಿಗಳು ತಮ್ಮ ತನು ಮನದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಇದನ್ನು ಪಂಢರಪುರದ ದಿಂಡಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಮಾಡ್ಯಾರಂತೆ ನಮ್ಮ 3 ದಿನ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಕ್ತಾಯಗೊಳ್ಳುತ್ತೆ. ಅದನ್ನೆಲ್ಲ ವಿಜೃಂಭಣೆಯಿಂದ ಮಾಡ್ತಾರಂತೆ ನಾವು ಹೇಳ್ಬೋದು. ಈ ಮುದೇನೂರು ಗ್ರಾಮದಲ್ಲಿ 20 ರಿಂದ 25 ಮಂದಿ ಕಾರ್ತಿಕ ವಾರಿ ಸಂತರಿದ್ದಾರೆ ಮತ್ತು ಆಷಾಢ ವಾರಿ ತೆಗೆದುಕೊಂಡಿರ್ತಕ್ಕಂಥ ಸಂತರಿದ್ದಾರೆ. ಈ ಎಲ್ಲ ಸಂತರು ಹಾಗೂ ನಮ್ಮೂರಿನ ಸಮಸ್ತ ಗುರು ಹಿರಿಯರು ಅವರವರೆನ್ನದೆ ಎಲ್ಲರೂ ಧನ ಸಹಾಯ ಆಗಲಿ, ಧಾನ್ಯ ಸಹಾಯ ಆಗಲಿ, ಯಾರು ಅಕ್ಕಿ ಕೊಡಿಸ್ತಾರ, ಅನ್ನ ಕೊಡಿಸ್ತಾರ, ಪ್ರತಿ ವರ್ಷದಿಂದನೂ ಈ 20 ವರ್ಷ ಕೂಡ ನಮ್ಮೂರು ಜನ ಯಾವುದಕ್ಕೂ ಗುರು ಹಿರಿಯರು ಯಾವುದಕ್ಕೂ ಏನೂ ಇಲ್ಲ ಅನ್ನೋದಿಲ್ಲ. ನಮ್ಮೆಲ್ಲ ಸಂತರಿಗೆ ಪ್ರೋತ್ಸಾಹ ಕೊಟ್ಟು ಹೊರಸ್ಥಳದಿಂದ ಬಂದಂಥ ಸಂತರು ಕೂಡ ಈ ಪಾಂಡುರಂಗನ ಭಜನೆಯನ್ನು ಕೀರ್ತನೆಯನ್ನು ಅತಿ ವಿಜೃಂಭಣೆಯಿಂದ ರಾತ್ರಿ ಕೂಡ ಪಾರಾಯಣ ಮಾಡುತ್ತಾ ಒಳ್ಳೆಯ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಕತ್ತೀವಿ. ಒಂದು 20 ವರ್ಷ ಆಯಿತು. ಎಲ್ಲ ರೀತಿ ಒಳ್ಳೆಯ ಪಾಂಡುರಂಗ ಎಲ್ಲರಿಗೂ